ಒಂದು ದಲಿತ ಮಹಿಳೆಗೆ ಈ ಥರ ಅನ್ಯಾಯ ಮಾಡ್ತಾ ಇರೋದು ಭಾಳ ಖಂಡನೆಯಾಗಿರುತ್ತದೆ. ಆ ಒಂದು ವಿಚಾರದಲ್ಲಿ ಇಡೀ ರಾಜ್ಯದಂಥ ಎಲ್ಲ ಶಿಕ್ಷಣ ಕ್ಷೇತ್ರಗಳಲ್ಲಿಯೂ ಸಹ ಈ ಥರ ಮಾಡಬಾರ್ದು ಅಂತ ಹೋರಾಟನ ಇವ್ರು ಕಲಿಸ್ತೀವಿ ಪಾಠ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ರಮೇಶ್ ಸರ್ ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಾ, ಮತ್ತು ನನ್ನ ಹೊರಭಾಗದಲ್ಲಿ ಮತ್ತೊಬ್ಬರು ರಾಜೇಶ್ ಸರ್ ಬಂದವರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ, ಮತ್ತು ನರಸಿಂಹರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಮತ್ತೊಬ್ಬರು ನಮ್ಮ ಸ್ನೇಹಿತರು ಆದಂಥ ನಂಜುಂಡಿಯವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಮೇಡಮ್ ಅವರು ಸ್ವಾಗತವನ್ನು ಬಯಸ್ತೇನೆ. ವೆಂಕಟೇಶ್ವರಿಗೂ ಸ್ವಾಗತವನ್ನು ಬಯಸ್ತೇನೆ. ನರಸಿಂಹರಿಗೂ ಸ್ವಾಗತ, ಮತ್ತು ನಮ್ಮ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸಿ, ಈಗ ನಾವು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗ ಬಹಿರಂಗಪಡಿಸೋಕ್ಕೆ ಮುಂದೆ ಬರ್ತಾ ಇದ್ದೀವಿ. ಇರ್ತಕ್ಕಂಥ ಆ ಬ್ಯಾನರಲ್ಲಿ ಏನಿದೆಯೋ ಅದು ಬಂದುಬಿಟ್ಟು ಕಿಶೋರ್ ಕುಮಾರ್ ಅಂತ ಒಬ್ಬ ಕ್ರಿಶ್ಚಿಯನ್ ಸ್ಕೂಲ್ನ ಒಬ್ಬ ವ್ಯವಸ್ಥಾಪಕರಾಗಿರ್ತಾರೆ. ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ರಾಯಪ್ಪನವರು ಸುಮಾರು ಒಂದು 20-30 ಶಾಲೆಗಳಿಗೆ ಅವರು ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಮಟ್ಟದಲ್ಲಿ ಶಾಲೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಒಂದು ಸೆಂಟ್ ಜೇಮ್ಸ್ ಎಂದ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಮಂಜುಳಾ ಎಂಬುವರು 14 ವರ್ಷಗಳಿಂದ ಸತತವಾಗಿ ಒಂದೇ ಸ್ಕೂಲಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರನ್ನು ಏಕಾಏಕಿ ಈ ತಿಂಗಳು ಜೂನ್ನಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಮಾಡೋಂಥ ವಿಚಾರನ ಮಂಜುಳಾರವರಿಗೆ ತಿಳಿಸಿರಲ್ಲ, ಆಮೇಲೆ ವಿಚಾರವನ್ನು ಅವ್ರು ಮಂದಟ್ ಮಾಡಿರಲ್ಲ. ಏಕಾಏಕಿ ಇವರು ಒಂದು ಕ್ಲಸ್ಟರ್ ಮಾಡ್ಕೊಂಡು ಇಡೀ ಒಂದೇ ಕುಟುಂಬದವರು ಆ ಶಾಲೆಯಲ್ಲಿ ಸುಮಾರು 40-50 ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾರೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ, ಭಾಳ ಬೇಜಾರಾಗ್ಬಿಡುತ್ತೆ. ಮೊನ್ನೆ 27ನೇ ತಾರೀಕು ಸಹ ಇದು ನಾನು 3ನೇ ಒಂದು ಹೋರಾಟದ ಒಂದು ಮನವಿ ಮತ್ತು ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ನಾನು ಕರೆದಿದ್ದೆ. ಅಂತ ಏನು ವಿಚಾರ ಅಂತ ಹೇಳಿ ಸರ್, ಈಗ ನಾನು ಹೇಳಿದ ವಿಚಾರಗಳು ಹೇಳಿದೆ. ಮಂಜುಳಾನವರಲ್ಲಿ ಇದೆ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ದಲಿತ ಅನ್ನೋ ಒಂದೇ ಕಾರಣಕ್ಕೆ ಅವರು ಮುಂದಿನಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಆವಾಗ ಇವ್ರು ದಲಿತರು ಕಾಣಿಸಿಲ್ಲ. ಆ ಒಂದು ವಿಚಾರಕ್ಕೆ ಅವ್ರು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ನಡೆಸ್ತಾ ಇರೋಂಥ ಸೆಂಟ್ ಜೇಮ್ಸ್ ಶಾಲೆಯ ಮುಖ್ಯಸ್ಥರುಗಳು ಮತ್ತು ಅಲ್ಲಿ ಆಡಳಿತ ವರ್ಗಲ್ಲಿ ಏನಿದೆ ಅಂದರೆ ಎಲ್ಲ ರೆಡ್ಡಿ ಸಮುದಾಯಕ್ಕೆ ಸೇರಿತ್ತು. ಆವತ್ತು ನನಗೆ 26ನೇ ತಾರೀಕು ನನಗೆ ಗೊತ್ತಾಯಿತು. 26 ಹೋದ ತಿಂಗಳು 7ನೇ ತಾರೀಕು 7ನೇ ತಿಂಗಳು ಈ 26ನೇ ಇಸ್ವಿ ನನಗೆ ಗೊತ್ತಾಯಿತು. ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂದರೆ ನಮಗೆ ಭಾಳ ಬೇಸರ ಆಯಿತು. ಈ ವಿಚಾರದಲ್ಲಿ ವಿಲ್ಸನ್ ರೆಡ್ಡಿ ಎಂಬನು ಇವನು ಭಾಳ ಮುಖ್ಯ. ಇವನು ಇಷ್ಟೇ ನಾನು ರಾಜಕಾರಣದಲ್ಲಿ JDS ಅಲ್ಲಿದ್ದು ಮೊನ್ನೆನ ರೀಸೆಂಟಾಗಿ BJPಗೆ ಸೇರ್ಪಡೆ ಆದಂತೆ, ಅದು ನನಗೆ ಗೊತ್ತಿಲ್ಲ. BJPಗೆ ಏನು ಸೇರ್ಪಡೆ ಆದಂತೆ ಈ ವಿಚಾರದಲ್ಲಿ ಕ್ರಿಶ್ಚಿಯನ್ಸ್ ಕೆಲವೊಂದು ವಿಚಾರಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಬಾಲಕೃಷ್ಣ ಆಯೋಗದ ಒಂದು ವರದಿ ಮಾಡಿದ್ದಾರೆ. ಕೆಲವು ಕ್ರಿಶ್ಚಿಯನ್ ಅವ್ರಿಗೇನು ಇದ್ರೆ ಅವ್ರಿಗೆ ಮತಾಂತರ ಹೊಂದಿದ್ರೆ ಅವ್ರಿಗೆ ಸರ್ಕಾರದಿಂದ ಏನು ಸೇವೆಗಳು ಸೇರಲ್ಲ ಆಗೀಗ ಅಂತೇಳಿ ಅದಕ್ಕೆ ಈ ಒಂದು ವಿಚಾರಗಳನ್ನು ಒಳ್ಳೆ ಪ್ರಚಾರಗಳಾದಂಥ ಮಧ್ಯದಲ್ಲಿ ಈ ರಾಜಕಾರಣ ಸೇರಿ BJP ಸೇರ್ಕೊಳ್ಳಿ, ಅವರು ಸ್ವಯಂ ಪ್ರೇರಣೆಯಲ್ಲಿ ಅವ್ರಿಗೂ ಮತದಾನ ದಕ್ಕಿದೆ, ಎಲ್ಲ ಸೇರಲಿ, ಅದಕ್ಕೇನು ನಾವೇನು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವರೇ ಒಂದು ವಿಲ್ಸನ್ ರೆಡ್ಡಿ ಅವರ ಕುಟುಂಬಸ್ಥರಾದಂಥ ಆಲ್ಬರ್ಟು, ಜೆಸಿಂತಾ, ಜಸ್ಮಿನ್ನು, ಅರ್ಚನಾ, ಇನ್ನೂ ಹಲವಾರು ಒಂದೇ ಕುಟುಂಬದವರೇ ಸುಮಾರು. ಅದು ಆ ಶಾಲೆ ಎಲ್ಲ ಸರ್ಕಾರಿ ಜಾಗಕ್ಕೆ ಸೇರಿದೆ ಅಂತ ಅದು. ಇನ್ನು ಈಗ ಸರ್ವೆಗೂ ಹೋಗಬೇಕು, ಮಾಹಿತಿನೂ ತಗೊಬೇಕು. ಸುಮಾರು ಒಂದು 15-20 ಎಕರೆ ಜಾಗ ಇದೆ. ಅದರಲ್ಲಿ ಒಂದು 5 ಎಕರೆ ಜಾಗ ಬಂದು ಸರ್ಕಾರಿ ಜಾಗನೇ ಒತ್ತುವರಿ ಮಾಡಿದ್ದಾರೆ ಅಂದರೆ ಮಾಹಿತಿ ಇದೆ. ಈ ವಿಚಾರಗಳಲ್ಲಿ ನಾವು ಒಂದು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಅದು ಮುಂದುವರಿಸ್ತೀವಿ. ಆಮೇಲೆ ಏಕಾಏಕಿ ಮಂಜುಳಾರವರನ್ನ ವರ್ಗಾವಣೆ ಮಾಡಿದಿರೋ ವಿಚಾರದಲ್ಲಿ ನಾವು ಸಂಬಂಧಪಟ್ಟಂಥ ಶಿಕ್ಷಣ ವರ್ಗಕ್ಕೆ ಸಂಬಂಧಪಟ್ಟಂಥ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಂಥ ನಮ್ಮ BO ಸಾಹೇಬರಿಗೆ ಮತ್ತು ಉಪನಿರ್ದೇಶಕರಿಗೆ, ಆಯುಕ್ತರಿಗೆ ಸುಮಾರು ಒಂದು 7-8 ಅರ್ಜಿಗಳು ಕೊಟ್ಟಿದ್ದೀನಿ. ಸರ್ ಇವ್ರು ಕಾನೂನು ಬಾಹಿರವಾಗಿ ಇದು ಮಾಡಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ನೀವು ಹೆಂಗೆ ಲೈಸೆನ್ಸ್ ಕೊಟ್ಟು ಸ್ಕೂಲ್ ನಡೆಸೋಕೆ ಇದು ಮಾಡ್ತೀರಿ, ಅಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಅಧ್ಯಾಯ ಇಲ್ಲ ಅಂದರೆ ನೀವು ಬೇರೆ ಬೇರೆಯವ್ರಿಗೆಲ್ಲ ಯಾವ ರೀತಿ ನೀವು ನಡೆಸ್ತೀರಿ, ಇದನ್ನು ಇಮ್ಮಿಡಿಯೇಟ್ಲಿ ನೀವು ಮಾಡೋ ರದ್ದು ಮಾಡಿ ಅಂತೇಳಿ 100 ಸರಿ ನಾನು ಹೇಳ್ಕೊಂಡು ಫೋನ್ಗಳು ಮಾಡಿದ್ರು ಈ ನೀತಿಗೆಟ್ಟಂಥ ಭ್ರಷ್ಟ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು, ಆಮೇಲೆ ಉಪನಿರ್ದೇಶಕರು, ಈ ಆಯುಕ್ತರು ಅವ್ರು ಕೊಡೋಂಥ ಎಂಜಲ್ ಕಾಸು ಇಸ್ಕೊಂಡು ಅವ್ರಿಗೇನೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಂದ್ರೆ ಇದು ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಾವು ಹೋರಾಟನ ಮಾಡಬೇಕಾಗಿತ್ತು, ಮನವಿಯನ್ನು ಕೊಡಬೇಕಾಗಿತ್ತು. ಇವತ್ತು ಹೋರಾಟ ಮಾಡೋದು ವಿಚಾರದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕೇಳ್ಕೊಂಡಾಗ ಇವತ್ತು ಸುಮಾರು
ಹೋರಾಟಗಳಿದೆ, ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಅವಕಾಶ ನಮ್ಗೆ ಮಾಡಿಕೊಟ್ರು. ಬರೋ ತಿಂಗಳು 27ನೇ ತಾರೀಕು, ಬರೋ ತಿಂಗಳಲ್ಲ ಇದೇ ತಿಂಗಳು 27ನೇ ತಾರೀಕು ಒಳ್ಳೆ ಹೋರಾಟನ ಹಮ್ಮಿಕೊಂತೀವಿ ಫ್ರೀಡಮ್ ಪಾರ್ಕಲ್ಲಿ. ಆವಾಗ ಈ ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸ್ಬೇಕು. ಶಿಕ್ಷಣ ಇಲಾಖೆಯಲ್ಲಿ ಒಂದು ದಲಿತ ಮಹಿಳೆಗೆ ಈ ಥರ ಅನ್ಯಾಯ ಮಾಡ್ತಾ ಇರೋದು ಭಾಳ ಖಂಡನೆಯಾಗಿರ್ತದೆ. ಆ ಒಂದು ವಿಚಾರದಲ್ಲಿ ಇಡೀ ರಾಜ್ಯದಂಥ ಎಲ್ಲ ಶಿಕ್ಷಣ ಕ್ಷೇತ್ರಗಳಲ್ಲಿನೂ ಸಹ ಈ ಥರ ಮಾಡಬಾರ್ದು ಅಂತ ಹೋರಾಟನ ಇವ್ರು ಕಲಿಸ್ತೀವಿ. ಪಾಠ ನಾವು ಹೋರಾಟಗಾರರು ಸುಮ್ಮನೆ ಇರಲ್ಲ, ಕಲಿಸ್ತೀವಿ. ಅಷ್ಟರೊಳಗಡೆ ಏನದ ಅವ್ರಿಗೇನ ಅದೇ ಜಾಗದಲ್ಲಿ ಕರೆದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಭಾಳ ಇದಾಗುತ್ತೆ. ಆಮೇಲೆ ಮತ್ತೆ ವ್ಯವಸ್ಥಾಪಕರಾದ ಕಿರಣ್ ಕುಮಾರ್ ಅವರು ಮಂಜುಳರವರನ್ನು ಅವರ ಕಚೇರಿಗೆ ಕರೆಸಿ ಅವ್ರನ್ನ ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಎಸಗಿರೋ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ 1/6/2026 ಕಂಪ್ಲೇಂಟ್ ಕೊಟ್ಟರೆ ಈ ಪೊಲೀಸ್ ಅಧಿಕಾರಿಗಳು ಸಹ ಅವ್ರದಲ್ಲಿ ಶಾಮೀಲ್ ಆಗ್ಬಿಟ್ಟು ಅದನ್ನು ಪೆಂಡಿಂಗ್ ಇಡ್ತಾರೆ. ಈಗ ಈ ವಿಚಾರದಲ್ಲಿ ಆಲ್ರೆಡಿ ನಾವು DCR ಕಂಪ್ಲೇಂಟ್ ಕೊಟ್ಟಿದ್ದೀವಿ, DCR FIR ಮಾಡಿಸ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ DCR ಅವ್ರು ಬರೋಕ್ಕೆ ಹೇಳಿದರೆ ಹೋಗ್ಬಿಟ್ಟು ಅಲ್ಲಿನೂ ಮಾಹಿತಿ ಕೊಟ್ಟು ಅಮೃತಹಳ್ಳಿ ಕೆಲವು ಪೊಲೀಸರಾದ ಲೋಕೇಶು ಮತ್ತು ಬಾಲಾಜಿ ಇವರಿಬ್ಬರು ಸೇರ್ಕೊಂಡು ಅವ್ರ ಕಡೆ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಿಮ್ಮ ಪೊಲೀಸ್ ಕೆಲಸ ಏನಿದೆ ಪೊಲೀಸ್ ಕೆಲಸ ನಿಷ್ಠೆಯಿಂದ ಮಾಡಿ. ನಾವು ಸ್ಟೇಷನ್ಗೆ ಬಂದು ನಾವು ಇದು ಹೇಳಿದ್ರು ನಮ್ಮ ಮೇಲೇ ದೌರ್ಜನ್ಯ ಮಾಡಕ್ಕೆ ಬರ್ತೀರಿ ಕೆಲವೊಂದು ಟೈಮ್ಗಳಲ್ಲಿ, ಅದನ್ನು ನಾವು ಖಂಡಿಸ್ತೀವಿ. ಅದು ಯಾವುದೇ ರೀತಿಯಲ್ಲಿ ಆಗಬಾರ್ದು. ಇದಕ್ಕೆಲ್ಲನೂ ಮೂಲನೇ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಏನು ನ್ಯಾಯ ಕೊಡ್ತೀರೋ ಮುಂದಿನ ದಿನಗಳಲ್ಲಿ ಮಾಡಬೇಕು. ಇದು ಒಂದು ಅಧ್ಯಾಯ, ಮೊದಲನೇ ಅಧ್ಯಾಯ. ಇನ್ನು 2ನೇ ಅಧ್ಯಾಯಕ್ಕೆ ತೊಗೊಂಡ್ರೆ ಹಿಂದೆ ನಾವು ಹೋರಾಟನ ಮಾಡಿದ್ವಿ. ಆಮೇಲೆ ಭ್ರಷ್ಟ ಒಬ್ಬ ಭೂ ದಾಖಲೆಗಳ ಭೂ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅನ್ನೋ ಇವನು ಭ್ರಷ್ಟ ಹೆಣ್ಣು ಮಕ್ಕಳಿಗೆ 11 ಗಂಟೆ 12 ಗಂಟೆಯಲ್ಲಿ ಫೋನ್ ಮಾಡಿ ದೌರ್ಜನ್ಯ ಮಾಡೋ ವಿಚಾರಗಳಲ್ಲಿ ನಾನು ಇದು 9ನೇ ಹೋರಾಟ ಮತ್ತು 10ನೇ ಪತ್ರಿಕೆಗೋಷ್ಠಿ ನಾನು ಮಾಡಿದ್ದು. ಈ ಮೊನ್ನೆ ನಾವು 27ನೇ ತಾರೀಕು ಹೋರಾಟ ಮಾಡಿ ಆಚೆಗಡೆ ಹೋಗಿ ಬಂದಾದ್ಮೇಲೆ 27ಕ್ಕೆ 28ಕ್ಕೆ ನನಗೆ ಆಜ್ಞೆ ಸಿಕ್ಕಿದೆ. ಸರ್ ಇದು ನಿಮ್ದೇನಿದ್ರೆ ನಿಮ್ಮ ಕೆಲಸ ಮಾಡ್ತೀನಿ, ನಾನು ವಾಟ್ಸಪ್ ಮಾಡಿ ನಮ್ಗೆ ಏನು ಬೇಕೋ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ. ಆಯ್ತು, ಏನೋ ಮಾಡಲಿ, ನಾವು ಇದನ್ನ ಏನೋ ಪರಿವರ್ತನೆ ಆಗಿರ್ಬೋದು ಅಂತ ನಾವು ಹೇಳಿ ಆವತ್ತು ನನಗೆ ಆಜ್ಞೆ ಅವತ್ತು ನೈಟ್ ವಾಟ್ಸಪ್ ಮಾಡ್ದೆ. ಏನು ಜ್ಞಾಪನ ಬರೆದು ನಿಮ್ಮ ಕೆಲಸ ಮಾಡ್ತಾ ಇದ್ದೀನಿ ಸರ್. ಬಂಡ್ಕೋಡ್ಗೆ ಹೇಳಿ ಕಾಟಾಚಾರಕ್ಕೆ ಬರೋ ಸರ್ ಇವರು ಬಂದರು. ಇದುವರೆಗೂ ರಿಪೋರ್ಟ್ ಕೊಡಲಿಲ್ಲ. ಇನ್ನು ಹಲವಾರು ನಾನು ಹೇಳಿದ್ದೀನಿ, ಯಾಕೆ ನೀವು ಮಾಡಲಿಲ್ಲ. ಆಮೇಲೆ ಅಲ್ಲಿ ಒಬ್ಬ ತರಲೆ ಒಬ್ಬನಿದ್ದಾನೆ, ಅಧಿಕಾರಿ ಅನ್ನಲ್ಲ ಅವನು KT ಶ್ರೀನಿವಾಸ್ ಅನ್ನೋನು KR ಪುರಮಲ್ಲಿ 16ರಿಂದ 17 ವರ್ಷ ಒಂದೇ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಅವನ ಅವ್ಯವಹಾರಗಳನ್ನು ಖಂಡಿಸಿ ಲೋಕಾಯುಕ್ತಕ್ಕೆ ಸಿಕ್ಕಾಕೊಂಡು 1 ತಿಂಗಳು ಜೈಲಾಗಿರ್ತಾನೆ. ಆಮೇಲೆ ಅಲ್ಲಿ ಏನಾದ್ರು ಕೆಲಸ ಮಾಡೋ ಅಧಿಕಾರಿಗಳಿದ್ರೆ ಅಲ್ಲಿ ಇವನ್ ಸಿಬ್ಬಂದಿನ ಅಲ್ಲಿ ನೇಮಕ ಮಾಡ್ತಾನೆ. ನೀವು ಎಲ್ಲೇನೇ ನಡೆದ್ರೆ ನಾನು ಮಾಹಿತಿ ಕೊಡ್ಬೇಕಂತೇಳಿ 5 ಕಡೆ ಇದೆ, 5 ತಾಲೂಕುಗಳಲ್ಲಿ ಸಹಾಯಕ ನಿರ್ದೇಶಕಗಳಿದ್ದಾರೆ ಭೂ ದಾಖಲೆಗಳ ಇವರು. ಅದರಲ್ಲಿ ಒಂದು 3-4 ಜನ ಎಲ್ಲ ಕಡೆ ನಮ್ಮ SCಗಳಿದ್ದಾರೆ. ಆ SCಗಳಿಗೂ ಏಕೋಚಗಳಲ್ಲಿ ಬೈಯೋದು, ಆಮೇಲೆ ಕೆಟ್ಟ ಮಾತು ಪಡೋದು ಕೆಲವು. ಆಮೇಲೆ ಆದ್ದೇ ಒಂದು ಹಿಟ್ಲರ್ ರೂಲ್ ನಡೀಬೇಕು ಭೂ ದಾಖಲೆಗಳ ಇಲಾಖೆಯಲ್ಲಿ. ಇವನು ಯಾರು, ಇವನು ಹಿಟ್ಲರ್ ಆಡಳಿತ ನಡೆಸೋಕೆ ಇವ್ದು ಏನಿದೆ ಕೆಲಸ ಇವ್ರು ಮಾಡ್ಕೊಂಡು ಹೋಗೋದು. ಆಮೇಲೆ ಏನು ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಈ ವಿಚಾರದಲ್ಲಿ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ? ಸುಮಾರು 1000 ಎಕರೆ ಕೆರೆ ಭೂಮಿಗಳು ಒತ್ತುವರಿ ಮಾಡಿದ್ದಾರೆ, ರಾಜಕಾಲುವೆಗಳು ಒತ್ತುವರಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕ್ರಿ ಅಂತೇಳಿ ನಮ್ಮ ಮನೆಗೆ ನಾನು ಕೊಡಿ ಅಂತ ನಾನು ಒಂದು ಅರ್ಜಿ ಹಾಕೊಂಡಿದ್ದೀನ. ಏನನ್ನ ಮಾಡ್ತಾ ಇದೀವ ಸಾರ್ವಜನಿಕ ಅನುಕೂಲ ಆಗಲಿ. ಇವತ್ತು ಮಳೆಗಳು ಬಂದು ರೈತರೆಲ್ಲ ನೀರುಗಳಿದ್ರೆ ಒದ್ದಾಡ್ತಾರೆ, ದನ ಕರೆಗಳು ಕುಡಿಯೋಕೆ ನೀರುಗಳಿಲ್ಲ. ಆ ರಾಜ್ಯಗಳ ಹರಿಯ ನೀರು ಒಂದು ಕಡೆ ಹೋಗಿ ಕುಟ್ಟಿಳಿಕೆಗಳಿರ್ತದೆ, ನೀರುಗಳು ಕುಡಿಯೋಕೆ ಅನುಕೂಲ ಆಗುತ್ತೆ. ಇವೆಲ್ಲ ಮಾಡಿ ಅಂತ ನಾವು ಹೇಳಿದ್ರೆ ರಾಜಕಾಲುವೆ ಒತ್ತುವರಿ ಮಾಡೋಕ್ಕೆ ದಾಖಲೆ ಮಾಡ್ಕೊಡ್ತೀರಾ, ಕೆರೆ ಒತ್ತುವರಿ ಮಾಡೋರಿಗೆ ದಾಖಲಾತಿ ಮಾಡ್ಕೊಡ್ತೀರಾ. ನೀವು ಅವ್ರು ಕೊಡೋಂಥ ಎಂಜಲ್ ಕಾಸು ತಗೊಂಡು ಮೋಜು ಮಸ್ತಿಗೆ ಮಾಡ್ಕೊಂಡು 12 ಗಂಟೆ 1 ಗಂಟೆಯಲ್ಲಿ ಫೋನ್ಗಳು ಮಾಡೋದು, ಇದೆಲ್ಲ ದೌರ್ಜನ್ಯ ಮಾಡೋದು ಅವೆಲ್ಲ ಬಿಡಬೇಕು. ಆಮೇಲೆ KR ಪುರಮಲ್ಲಿ ಮಂಜುನಾಥ್ ಅನ್ನೋ ಒಬ್ಬ ಇವ್ರನ್ನ ಡೆಪ್ಟೇಷನ್ ಹಾಕಿದ್ದಾರಂತೆ ಬೇರೆ ಕಡೆ ತಿಳಿಸಿ. ಅದು ನನಗೆ ನೆನ್ನೆ ಗೊತ್ತಾಯ್ತು ವಿಚಾರ ಎಲ್ಲ. ಸರ್ ಹಿಂಗೆಲ್ಲ ಮಾಡ್ತಾವ್ರೆ, ನಮ್ಮ ಹುಡುಗರಲ್ಲಿ ಒಬ್ಬೊಬ್ಬ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋದು ಇರ್ತಾರೆ. ಅಲ್ಲಿ ಡೆಪ್ಟೇಷನ್ ಹಾಕಿದ್ದಾರೆ. ಏನಕ್ಕೆ ಅಪ್ಪನ ಡೆಪ್ಟೇಷನ್ ಆಗೋದು? ಅದೇ ಯಾರು ಹೇಳೋದು? KT ಶ್ರೀನಿವಾಸು ಮತ್ತು ಭಾನುಪ್ರಕಾಶ್ ಅಂತ ಇಬ್ಬರು ತರಲೆಗಳು ಸೇರ್ಕೊಂಡವ್ರು ಇಲ್ಲಿ ಜಿಲ್ಲಾ ಕಚೇರಿಯಲ್ಲಿ. ಅವ್ರ ಕಡೆ ರೌಂಡ್ರಲ್ಲು. ಆಮೇಲೆ ಇವನು KT ಶ್ರೀನಿವಾಸ್ ಎಲ್ಲ MLA ಮನೆಗೆ ಹೋಗೋದು, ರೇಟ್ ಫಿಕ್ಸ್ ಮಾಡ್ಕೊಂಡೋದು, 28 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ MLA ಅಂತ ಹೋಗೋದು. ಸರ್ ಹಿಂಗಾಗ್ತಾ ಇದೆ ಅಂತ ಅಲ್ಲಿ ಹೋಗಿ ಮಿಕ್ಸೋದು MLAಗಳಿಗೆ. ಸರ್ ಹಿಂಗಾಗ್ತಾ ಇದೆ ಅನ್ನೋದು. ಅವ್ರು MLAಗೆಲ್ಲ ನಿಮ್ಗೆ ಕಥೆಗಳೆಲ್ಲ ಗೊತ್ತಿರ್ತದೆ, ಏನು ಮಾಡ್ಬೇಕಂತ ಗೊತ್ತಿರ್ತದೆ. ನೀವು ಕಚೇರಿ ಬಿಟ್ಟು ಕಚೇರಿಯಲ್ಲಿ ಕೆಲಸ ಮಾಡಿದ್ರೆ ಆಚೆ ಕಡೆ ಹೋಗೋದು ಇದು ಖಂಡನೆಯಾಗಿರ್ತದೆ. ದಯವಿಟ್ಟು ಈ ವಿಚಾರದಲ್ಲಿ ನಾನು ಸುಮಾರು ಬಾರಿ ಆಯುಕ್ತರಾದಂಥ ವೆಂಕಟರಾಜ ಸರ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟೇರಿ ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ, G ಪರಮೇಶ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ, ಕೃಷ್ಣ ಬೈರೇಗೌಡರಿಗೂ ಕೊಟ್ಟಿದ್ದೀನಿ. ಇದು ಹಲವಾರು ಬಾರಿ ನಾನು ಮನವಿಗಳು ಕೊಟ್ಟರು ಸಹ ನೀವು ಇದನ್ನು ಕಾರ್ಯರೂಪಕ್ಕೆ ತಂದಿರೋಸ್ಕರ ಈಗೇನೆ 24 ಗಂಟೆ ಒಳಗಡೆ
ಈ ವಿಚಾರವನ್ನು ತಿಳ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮಾನ್ಯ ನಮ್ಮ ಏನಿದಾರ ನಮ್ಮ ಕಂದಾಯ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಇಮಿಡಿಯೇಟ್ಲಿ ರಾಜೇಂದ್ರ ಕಟೇರವರನ್ನು ವರ್ಗಾವಣೆ ಮಾಡಬೇಕು. ಆಮೇಲೆ ಆಯುಕ್ತರಾದಂಥ ವೆಂಕಟರಾಜರವರನ್ನು ವರ್ಗಾವಣೆ ಮಾಡಿ ಆ ಜಾಗದಲ್ಲಿ ಹಿಂದೆ ಇದ್ದಂಥ ಮಂಜುನಾಥರವರನ್ನ ಆಯುಕ್ತರಾಗಿ ಪುನಃ ಅದೇ ಜಾಗಕ್ಕೆ ತರಿಸ್ಬೇಕು. ಇಲ್ಲಾಂದರೆ ನಾವು 27ನೇ ತಾರೀಕು ಇವರ ಇಬ್ಬರ ವಿರುದ್ಧವಾಗಿ ಬೃಹತ್ ತಮಟೆ ಚಳವಳಿಯನ್ನು ನಮ್ಮ ಜನಪರ ಸಂಘಟನೆಗಳ ಪರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಖಂಡಿಸ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಭಾಳ ಸರ್ಕಾರ ಎಚ್ಚೆತ್ಕೋಬೇಕು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ನೀವು ಗಮನ ಮಾಡಲಿಲ್ಲ ಅಂದರೆ ಸುಮ್ಮನೆ ಆಮೇಲೆ ತಮಾಷೆ ನೋಡೋಕೆ ಹೋಗಬೇಡಿ. ಏನೋ ಹೋರಾಟಗಳು ಬಂದರೂ ಯಾವುದೋ ಪತ್ರಿಕೆಯಲ್ಲಿ ಬಂದುಬಿಡ್ರಿ ಅಂತ ತಮಾಷೆ ನೋಡೋಕೆ ಹೋದರೆ ಈ ಇದರಿಂದ ನಿಮ್ಗೆ ಆಗಂತ ಎಫೆಕ್ಟ್ಗಳು 27ನೇ ತಾರೀಕು ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಮುಂಚಿತವಾಗಿ ನೀವು ಈ ಕೆಲಸಗಳನ್ನು ಮಾಡೋಕ್ಕೆ ಮುಂದಾಗಬೇಕು. ಈ ಒಂದು ವಿಚಾರದಲ್ಲಿ ನಾನು ಭಾಳ ಆಸಕ್ತಿ ವಹಿಸಿ ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ, ಇಲ್ಲ ಸುಮ್ಮನೆ ಮುಜುಗರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕಂದಾಯ ಇಲಾಖೆಯಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಂದರೆ ಬಾಗೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಬಂಡಿಕೊಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರಲ್ಲಿ 4 ಎಕರೆ ಜಾಗಕ್ಕೆ ಈ ಭ್ರಷ್ಟ ಒಬ್ಬ ಇದನ್ನು ಎಸಿ ಮೊನ್ನೆ ತಾನೇ ಕಾಸ್ಲಿಸ್ಕೊಳಕ್ಕೆ ಹೋಗಿ ಇದರಲ್ಲೆಲ್ಲ ಸಿಕ್ಕಾಕೊಂಡು ರಂಪಾಡ್ಲಾಗವನೆ ಕಿರಣ್ ಕುಮಾರ್ ಅಂತ ಹೇಳ್ಬಿಟ್ಟು ಆಜ್ಞೆಯನ್ನು ಮಾಡಿದ್ದಾನೆ. ದಲಿತರಿಗೆ ಸ್ಟೇ ಆರ್ಡರ್ ಕೊಡ್ತಾನೆ, ಆಮೇಲೆ ಅದನ್ನು ಡಿಸ್ಮಿಸನ್ನು ಮಾಡ್ತಾನೆ. ಆಮೇಲೆ ಆ ಡಿಸ್ಮಿಸ್ ಏನಂತ ಮಾಡ್ತಾನೆ, ಬೇರೆ ಕೋರ್ಟ್ಗೆ ಹೋಗ್ಲಿ ನಮಗೆ ನೀವೇ ಎಂಜಾಯ್ ಮಾಡಿ ಅಂತ ಕೊಡೋಲ್ಲ. ಇದರಲ್ಲೊಬ್ಬ ಥರ್ಡ್ ಪಾರ್ಟಿ ಒಬ್ಬನಿದ್ದಾನೆ, ಅವನು ಯಾರೋ ಒಬ್ಬ ಬೇರೆನು, ಅವನು ಬಂದ್ಬಿಟ್ಟು ಈಗ TVS ರಮೇಶ್ ಅಂತ ಹೇಳ್ಬಿಟ್ಟು ನಮಗೆ ಸೇರ್ಬೇಕಂತ ಹೇಳ್ಬಿಟ್ಟು ಯಾವುದೋ ಒಂದು ಡಿಸ್ಮಿಸ್ ಕಾಪಿ ತೊಗೊಂಬಂದ್ಬಿಟ್ಟು ನಮಗೆ ಸೇರಿದೆ ಅಂತೇಳಿ ಏಕಾಏಕಿ ಇದು ಕಟ್ಟಕ್ಕೆ ಬರ್ತಾನೆ, ಏನು ಅಲ್ಲಿ TVS ಶೋರೂಮ್ ಕಟ್ಬಿಡಕ್ಕೆ ಬರ್ತಾನೆ. ಆ ಸಮಯದಲ್ಲಿ ನಮಗೆ ಸ್ಟೇ ಆರ್ಡರ್ ಎಂಟ್ರಿ ಇತ್ತು, ಪಾಣಿಯಲ್ಲಿ ಎಂಟ್ರಿ ಇತ್ತು, ಈಗಲೂ ಎಂಟ್ರಿ ಇದೆ. ನಾನು ದಿನಾಂಕ 26/2/2026 ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ. ಈ ವಿಚಾರದಲ್ಲಿ ಆಯುಕ್ತರಿಗೂ ಮತ್ತು ಉಪ ಪೊಲೀಸ್ ಆಯುಕ್ತರಿಗೂ ACPರಿಗೂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಈಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಪ್ರಶೀಲಾ ಮೇಡಮ್ ಅವರು, ನಾನು ನೋಡಿ ಮೇಡಮ್ಗೆಲ್ಲ ಕೊಟ್ಟಿದ್ದೆ, ನೀವು ಆವಾಗ ಕೊಟ್ಟಿದ್ದು ಆವಾಗ ಅವ್ರನ್ನ ಕೇಳ್ಕೊಡ್ರಿ, ನನಗೇನು ಹೇಳ್ತೀರಾ, ಈಗ ನಿಮ್ಮ ಧ್ವಜ ಆಗಿದೆ, ನಾನೇ ನಾನು ಕೆಲಸ ಮಾಡೋಕ್ಕೆ ಬಿಡ್ತೀನಿ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸ್ ಠಾಣೆ. ಈ ವಿಚಾರ ಅವ್ರು ದೌರ್ಜನ್ಯ ಮಾಡಿದ ಕೂಡಲೇ ನಾನು ಸಂಬಂಧಪಟ್ಟಂಥ ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರ ಗಮನ ಕೊಟ್ಟೆ. ಅವರು ನಮಗೆ ಶರ ಕೊಟ್ಟಿಲ್ಲ, ನಾನು ಮಾತಾಡ್ತೀನಿ ಮುನ್ರಾಜರೇ, ಏನು ಕೆಲಸ ಮಾಡ್ಸಕ್ಕೆ ಬಿಡಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಕಳಿಸಿದ್ದಾರೆ. ಬಾಗೂರು ಠಾಣೆ ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ, ಮೇಡಮ್ ಅವರೇ, ಹಿಂದೆ ನೀವು ಟ್ರಾಫಿಕಲ್ಲಿ ಅದೇ ಭಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಒಂದು ಡೆತ್ ಆಗೋಯ್ತು. ಆ ಡೆತ್ ಕೇಸ್ನ ಪತ್ತೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ಆ ವಿಚಾರದಲ್ಲಿ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡಿದ್ದೆ, ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ನಾನು ಆಗಲೇ ಹೇಳಿದ್ದೆ. ಈಗ ದೌರ್ಜನ್ಯ ಮಾಡಿ ನೀವು ಆಮೇಲೆ ರಾಜಕಾರಣಿಗೆಲ್ಲ ಹಣ ಕೊಟ್ಟು ಎಲ್ಲ ಕೊಟ್ಟು ವ್ಯವಸ್ಥಿತ ಮಾಡ್ಕೊಂಡು ಪುನಃ ನೀವು ಲ್ಯಾಂಡ್ ಲಾರ್ಡ್ಗೆ ಅದೇ ಜಾಗಕ್ಕೆ ಬಂದಿದ್ದೀರಂದರೆ ಪೊಲೀಸ್ ಇಲಾಖೆಯಲ್ಲಿ ಅಂಥದ್ದು ಏನಿದೆ ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಇನ್ನು ಮೂಲಕ್ಕೆ ಕೆದಕಕ್ಕೆ ಹೋಗ್ಬಿಟ್ರೆ ದಲಿತ ವಿಚಾರಗಳಿಗೆ ಎಂಟ್ರಿ ಹಾಕೊಟ್ರೆ ಸಿವಿಲ್ಸ್ಗೆ ನೀವು ಮೊದಲು ಬರಬೇಡ್ರಿ. ಸಿವಿಲ್ಸ್ ವಿಚಾರ ಬಂದರೆ ಅದರಲ್ಲಿ ಇನ್ನೊಬ್ಬ ಇದ್ದಾನೆ ಭ್ರಷ್ಟ ಪೊಲೀಸ್ ಅಧಿಕಾರಿಯಾದಂಥ ಗಣೇಶ್, ಅವ್ರ ಹತ್ರ ದುಡ್ಡು ಇಸ್ಕೊಂಡು ಆಮೇಲೆ ಇಡೀ ಆತನ ಬಗ್ಗೆ ತನಿಖೆ ಆಗ್ಬಿಟ್ರೆ ಒಬ್ಬ AS ಆಗಿ ಬಂದವನು ಹೆಂಗಿರ್ಬೇಕಂದ್ರೆ ಇವತ್ತು ಸುಮಾರು ಕೋಟ್ಯಾಂತರ ದುಡ್ಡು ಅಕ್ರಮ ದುಡ್ಡು ಸಂಪಾದನೆ ಮಾಡಿದ್ದಾನೆ. ಅದನ್ನ ಬಗ್ಗೆ ತನಿಖೆ ಆಗಬೇಕು. ಅವ್ರ ಜೊತೆಲಿ ಯಾರು ಇಬ್ಬಾಲಕರಾಗಿ ವಯಸ್ಸೆಲ್ಲ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರು ತನಿಖೆ ಆಗಬೇಕು. ನಾವು ಯಾಕಿದೆ ಹೇಳ್ತಾ ಇದ್ದಾರೆ, ಇವರು ಎಲ್ಲಿ ನಾವು ನ್ಯಾಯ ಕೊಡೋಣ ಅಂತ ಹೋದಾಗ ನಮ್ಮ ವಿರುದ್ಧ ಅಲ್ಲಿ ನಡೆಯಕ್ಕೆ ಬರ್ತಾರೆ. ಆಮೇಲೆ ನಾವು ಕಂಟ್ರೋಲ್ ರೂಮ್ ಫೋನ್ ಮಾಡಿ ಎಷ್ಟು ಸತಿ ಅವ್ರು ಬಂದವರು ಸ್ಪಾಟ್ಗೆ ಅವ್ರು ನೋಡಲಿ ಅವ್ರಿಗೆ. ಆಮೇಲೆ ಕಂಟ್ರೋಲ್ ರೂಮ್ ಫೋನ್ ಮಾಡೋದಲ್ಲ, ರಮೇಶ್ ಫೋನ್ ಮಾಡಿದ್ರೆ 5 ನಿಮಿಷ ಎಲ್ಲ ಇರ್ತಾರೆ ನನ್ನ ಮುಂದೆನೆ. ಆ ಒಂದು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ, ಅವರು ವಿಡಿಯೋಗಳು ಮಾಡಿದ್ದಾರೆ, ಆ ವಿಡಿಯೋಗಳನ್ನು ನಾನು ಕಳಿಸ್ತೀನಿ. ಈ ವಿಚಾರನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ವಿಚಾರವನ್ನು ತಿಳಿಸಿ ಯಾವುದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿವಿಲ್ಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಕೊಬೇಕು. ಅಲ್ಲೇನೋ ಗಲಾಟೆ ಆಯ್ತು ಅಂದರೆ ಅಲ್ಲಿ ಪರಿಶೀಲನೆ ಮಾಡಿ ಕೇಸ್ಗಳು ಇದು ಮಾಡಿ. ಆಮೇಲೆ ಅಕ್ರಮವಾಗಿ ಇನ್ನೊಂದು ಪಿಟಿಷನ್ ಕೇಸ್ಗಳಿದೆ ಮುಗ್ದವಣ್ಣಲ್ಲಿ AC ಕೋರ್ಟು, DC ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, SC ಆಯೋಗ, ಸೆಂಟ್ರಲ್ ಕಮಿಷನ್ಸು, ಸಿವಿಲ್ ಕೋರ್ಟ್, ಇಲ್ಲಿ ಗಂಟೆ ಅವಕಾಶಗಳಿದೆ. ನೀವೇನು ಇದು ಮಾಡಿದ್ರು ಇದು ಅನುಭವದಲ್ಲಿದ್ದಾರೆ. ಅನುಭವದಲ್ಲಿರೋ ಜಾಗದಲ್ಲಿ ನೀವು ಭೂ ದಾಖಲೆಗಳೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋದು, ದಾಖಲೆ ತಿದ್ದುಪಡಿ ಮಾಡಿಬಿಟ್ಟು ದಲಿತರಿಗೆ ನೀವು ಅನ್ಯಾಯ ಮಾಡ್ತೀರಂದ್ರೆ ನೀವು ಯಾಕೆ ಅಟ್ರಾಸಿಟಿ ಕೇಸ್ ಆಗಬಾರ್ದು? ಅದ್ರ ಮೇಲೆ ನಮ್ಮ ಮೇಲೆ ನೀವು ದೌರ್ಜನ್ಯ ಮಾಡಿದ್ರು. ದೌರ್ಜನ್ಯ ಮಾಡಿದ್ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೀವು ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಕೇಸ್ ರಿಜಿಸ್ಟರ್ ನೀವು ಯಾಕೆ ಮಾಡಲಿಲ್ಲ? ನಾವೇನು ಅನ್ಯಾಯ ಮಾಡೋಕ್ಕೆ ಹೋಗಿದ್ದೀವ? ಇಲ್ಲ ಸ್ಟೇ ಆರ್ಡರ್ ಕಾಪಿ ಕೊಟ್ರಂತೇಳಿ ನಾವೆಲ್ಲ ಒಳವಳಿಸಿ JCB ಬಿಟ್ಟು ಮಾಡೋಕ್ಕೆ ಹೋಗಿದ್ದೀವ? ಕೋರ್ಟ್ ನ್ಯಾಯ ಆಗೋವರೆಗೂ ನಾವು ಕಾಯ್ತಾ ಇದ್ದೀವಲ್ಲ ಆದೇಶಕ್ಕಾಗಿ. ನೀವು ಯಾಕೆ ಸವರ್ಣೀಯರ ಬಗ್ಗೆ ದುಡ್ಡು ಕಾಸುಗಳು ಆಸೆಗೆ ಕೊಟ್ಟು ಅವ್ರಿಗೆ ಇದು ಮಾಡೋಕ್ಕೆ ಹೋಗ್ತೀರಿ? ಕಾನೂನು ಚೌಕಟ್ಟಲ್ಲಿ ಅವ್ರಿಗೂ ಹೇಳಬೇಕು. ಆಮೇಲೆ ಬೇರೆ ಇನ್ನೆಲ್ಲ ಭೂ ದಲ್ಲಾಳಿಗಳನ್ನ ಕರ್ಕೊಂಬರೋದು, ಭೂ ಕಳ್ಳರನ್ನ ಕರ್ಕೊಂಬರೋದು, ಆಮೇಲೆ ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಸುತ್ತಮುತ್ತ ರೌಡಿಗಳಿಗೆಲ್ಲ ಹೇಳಿ ಕಳಿಸೋದು. ನನಗೆ 3 ಲಕ್ಷ ಕಾಸು ಕೊಡ್ತೀನಿ ನೀವು ಸುಮ್ಮನೆ ಇರಿ ಅಂತ ಹೇಳಿದ್ರು ರೌಡಿಗಳಲ್ಲಿ ನನ್ನ ಮಗನ ಕೈಯಲ್ಲಿ ಹೇಳಿ ಕಳಿಸೋದು, ಬೇರೆಯವ್ರ ಕೈಯಲ್ಲಿ ಹೇಳಿ ಕಳಿಸೋದು. ನಮ್ಮ ವೆಂಕಟರಾಮ ರೆಡ್ಡಿ ಅಂತಿದ್ದಾರೆ, ಅವನ ಕೈಯಲ್ಲಿ ಹೇಳಿ ಕಳಿಸಿದ್ದಾರೆ.
ಸರ್ ಊಲಾಪರ್ ಹೇಳೋರು ನಿಮ್ಗೆ 1 ಲಕ್ಷ ಕಾಸು ಕೊಡ್ತಾರಂತೆ, ನೀವು ಕ್ಲೀನ್ ನೀವು ಸುಮ್ಮನೆ ಇರಿ ಸರ್ ಕೊಟ್ಟು ನಿಮ್ಗಾದ್ಮೇಲೆ ಮಾಡಿದ್ರು ಅಂಥ ವಿಚಾರ ನನಗೇನು ಬೇಕಾಗಿತ್ತು? ನಿಮ್ಗೆ ಕೇಳಿದ್ರೆ ನಾನು ಬಂದು ನಿಮಗೆ ಆ ವಿಚಾರಗಳು ಮಾಡಬೇಕಾದ್ರೆ ಇವತ್ತು ನಾವೇನೋ ಮಾಡಬಾರ್ದಾಗಿತ್ತು. ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಕ್ಕೋಸ್ಕರ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯಕ್ಕೆ ಹೋಗಲ್ಲ, ನ್ಯಾಯ ಪರವಾಗಿತ್ತು. ಈ ಒಂದು ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ಬೇಕಂತಂತೇಳಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಇಷ್ಟು ಮಾಹಿತಿಗಳಿದೆ. ಮತ್ತು ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಭಾಳ ಸಮಸ್ಯೆಗಳಿದೆ. ಇದಂದರೆ ಬಂಡಗೋಡಿ ಗ್ರಾಮ ಪಂಚಾಯತಿಯಲ್ಲಿ PD1 ಪೂರ್ಣಾಚಾರನ ಸಸ್ಪೆಂಡ್ ಮಾಡಿಸಿ ಕಳಿಸ್ತೀರ, ಅವ್ರು ಅವ್ಯವಹಾರ ಮಾಡಿದ್ರು ಅಂತೇಳಿ. ಅವ್ರ ಜಾಗಕ್ಕೆ ಒಬ್ಬರನ್ನ ಅಧಿಕಾರಿಗಳು ನೀವು ಹಾಕಲಿಲ್ಲ. CO ಸಾಹೇಬ್ರೆ, ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳಿ ಸಾಕಾಯ್ತು, ನಿಮ್ಮ ಮಾತುಗಳು ನೀವು ಕೇಳಲ್ಲ. ನೀವು ಏನು ಹೇಳಿದ್ರೆ ಬಿಡು ಮುನ್ರಾಜ್ ಏನೋ ಹೇಳ್ಕೊಂಡು ಹೋಗ್ತಾನೆ ಅಂದರೆ 27ನೇ ತಾರೀಕು ನಿಮ್ಮ ವರ್ಗಾವಣೆಯನ್ನು ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ವಿ. ಯಾಕಂದರೆ ಅವರು ಕೋಟ್ಯಾಂತರ ರೂಪಾಯಿಗಳು ಅವ್ಯವಹಾರ ಮಾಡೋದು ನೀವೇ ನಿಮ್ಮ ಪತ್ರಿಕೆಯನ್ನು ನಮ್ಗೆ ಕಳಿಸಿದ್ದೀರ, ನಾನು ನೋಡಿದ್ದೀನಿ. ಅದನ್ನು ಯಾಕೆ ಸರ್ಕಾರಕ್ಕೆ ವಾಪಸ್ ತೊಗೊಂಡಿಲ್ಲ, ಮತ್ತು ಯಾಕೆ ಅವ್ರಿಗೆ ಡಿಸ್ಮಿಸ್ ಮಾಡಲಿಲ್ಲ? ಆ ಜಾಗ ಯಾರನ್ನೊಬ್ಬ ಒಳ್ಳೆ PD1 ಕೆಲಸಗಳನ್ನ ಮಾಡೋದಕ್ಕೆ ಅಲ್ಲಿ ನೀವು ನಿಯೋಗ ಮಾಡಲಿಲ್ಲ. ಇದೆಲ್ಲ ಭಾಳ ಅನಾನುಕೂಲ ಆಗ್ತಾ ಇದೆ. ಬಂಡಕೋಡಿಗೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಆಮೇಲೆ PWD ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಭ್ರಷ್ಟ ಇದ್ದಾನೆ, ಒಬ್ಬ ಕಟ್ಟಾಸುಬ್ರಹ್ಮಣ್ಯ ನಾಡಿನ ಜೈಲು ಕಳಿಸೋನು PK ಮಂಜು ಅನ್ನೋನು. ಅವನಿಗೆ 100/200 200/900 ಈ ಥರ 910 ಖಾತೆಗಳು ಹಾಕ್ಬಿಟ್ಟು ರೋಡ್ ಮಾಡಿದಿರಂದ್ರೆ ನೀವು ಇದು ಮಾಡಿದ್ದೀರಾ. ನಿಮ್ಮ ಪಂಚಾಯತಿಗೆ ಏನು ಮಾಡ್ಬೇಕು? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು? ಇದ್ರ ಬಗ್ಗೆ ಯಾಕೆ ನೀವು ಇದು ಮಾಡಲಿಲ್ಲ? CSIಗಳೆಲ್ಲನೂ ನಿರ್ನಾಂಶ ಮಾಡಿಸಾಕಿದ್ದೀರಾ. ಆಮೇಲೆ ಪಿಷ್ಟ ಅಂತ ಒಂದು ಅಲ್ಲಿ ರೆಸಾರ್ಟ್ ಇದೆ, ಅದು ಬಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಅನಾಥಾಶ್ರಮ ಕೊಟ್ಟರೆ ಇವು ತಗೊಂಡೋಗ್ಬಿಟ್ಟು ರೆಸಾರ್ಟ್ಗಳು ಮಾಡ್ಕೊಂಡು ಒಂದೊಂದು ಇದಕ್ಕೆ 5,000 10,000 ಬುಕ್ಕಿಂಗ್ ಮಾಡಿ ರೆಸಾರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋಕ್ಕೆ ನೀವು ಬಿಟ್ಟರಲ್ಲಿ. ಇದನ್ನು ಖಾತೆ ರದ್ದು ಮಾಡಬೇಕು. ಈ ವಿಚಾರದಲ್ಲಿ ಒಬ್ಬ ಇವನು ಪಿಲ್ಗಲಂಟ್ರಲ್ಲಿ ಇವನಿದ್ದಾನೆ, ಯಾರೋ ನಮ್ಮ ನಾಗರಾಜ್ ಅಂತೇಳಿ, ನಾಗರಾಜು PDO ಎಲ್ಲರೂ ಸೇರ್ಕೊಂಡು ಇದು ಮಾಡೋದು ಅವ್ಯವಹಾರಗಳು. ಆಮೇಲೆ ಇವಾಗೇನು PDO ನೀವು ಸಸ್ಪೆಂಡ್ ಮಾಡಿದಿರೋ ಆ ವಿಚಾರದಲ್ಲಿ ಬಿಲ್ ಕಲೆಕ್ಟರ್ನ, ಸೆಕ್ರೆಟರಿನ, ಅಲ್ಲಿರೋ ಸಿಬ್ಬಂದಿರೆಲ್ಲರನ್ನ ನೀವು ಸಸ್ಪೆಂಡ್ ಮಾಡಬೇಕಾಯ್ತು. ಏಕಾಏಕಿ ಒಬ್ಬರು ಮಾಡೋದು ಇದು ಖಂಡಿಸ್ತೀವಿ ನಾವು. ಎಲ್ಲರನ್ನೂ ಮಾಡಿದ್ರೆ 27ನೇ ತಾರೀಕು ನಿಮ್ಗೆ ಅಲ್ಲಿ ವರ್ಗಾವಣೆ ಮಾಡಿಸೋ ಜವಾಬ್ದಾರಿ ನಮಗಿರ್ತದೆ. ನಾವು ಮಾಡಿಸ್ತೀವಿ CO ಸಾಹೇಬ್ರೆ, ಇದೊಂದು ಎಚ್ಚರಿಕೆ ಗಟ್ಟಿಯಾಗಿರ್ತದೆ. ಈ ವಿಚಾರ ನಾನು ಸಂಬಂಧಪಟ್ಟಂಥ ಎಲ್ಲ ನಿಮ್ಮ ದೊಡ್ಡ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಆಮೇಲೆ ನಾನು ಸಚಿವರ ಗಮನಕ್ಕೂ ತಂದಿದ್ದೀನಿ. ಇವತ್ತು ಏನಿದೆ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅವ್ರ ಗಮನಕ್ಕೂ ತಂದಿದ್ದೀನಿ. ಎಲ್ಲ ವಿಚಾರಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ. ಈ ಒಂದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ನಮಗೇನಾರ ನ್ಯಾಯ ಏನೋ ಒಂದು ವೇಳೆ ಬಂದಿಲ್ಲ ಅಂದರೆ 27ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ತಮಟೆ ಚಳವಳಿ. ಪೊಲೀಸ್ ಅಧಿಕಾರಿಗಳು ತಮಟೆ ಬರ್ಸೋಕ್ಕೆ ಅವಕಾಶ ಕೊಡಬೇಕು. ನಮಗೆ ತಮಟೆ ಬರ್ಸೋಕ್ಕೆ ನೀವಲ್ಲ ಇದು ಕೊಡ್ತಾ ಇಲ್ಲ, ನಮಗೆ ದಯವಿಟ್ಟು ಕೊಡಬೇಕು. ಯಾಕಂದರೆ ಹೋರಾಟ ಮಾಡೋ ಒಂದು ಜಾಗ ನಿಗದಿ ಮಾಡಿದ್ದೀರಾ. ಈ ವಿಚಾರದಲ್ಲಿ ನಾನು ಉಪ್ಪಾರಪೇಟೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ತಮಟೆ ಹೊಡೆಯೋದಕ್ಕೆ ನೀವು ನಮಗೆ ಅಲ್ಲಿ ಪರ್ಮಿಷನ್ ಕೊಡಬೇಕು. ಬರೀ ಇದಕ್ಕೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಹಂಗೇನೋ ಕೊಡೋಂಗಿದ್ರೆ ನೀವು ಆದೇಶ ಕೊಡಿ, ತಮಟೆಗೆ ಹೊಡೆಯಲ್ಲ ಅಂತ ನಮ್ಗೆ ಆದೇಶ ಕೊಡಿ. ನಾವು ಹೋರಾಟನೇ ಮಾಡೋದು ನಿಲ್ಲಿಸ್ಬಿಡ್ತೀವಿ, ನಮ್ಗೆ ನ್ಯಾಯ ಕೊಡಿಸಿ. ಇಷ್ಟು ವಿಚಾರಗಳನ್ನ ಹೇಳ್ತೀನಿ. ಇನ್ನು ಮುಂದೆ ನಮ್ಮ ರಮೇಶ್ ಅವರು ಮತ್ತು ಮೇಡಮ್ ಅವರು ಒಂದೇ ಮಾತಾಡ್ತಾರೆ. ಮಾತಾಡಿದ ನಂತರ ಇದು ಮುಕ್ತಾಯಗೊಳಿಸೋಣ.